ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚಾಕ್ಲೇಟ್ ಚಂದನ್ ನ್ಯೂ ವ್ಲಾಗ್. ಈ ವ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಏನ್ ಕಾವ್ಯ ಇವರಿಗೆ ಮೇಕಪ್ ಮಾಡ್ತಿದ್ದಾರೆ. ಯಾವುದು ಪೂಕಿ ಮೇಕಪ್? ಪೂಕಿ ಅಂದ್ರೆ ಗರ್ಲಿ ತರ. ಗರ್ಲಿ. ಕಾಲ್ಗೆಲ್ಲ ಬೀಳ್ಬೇಡ, ಆಶೀರ್ವಾದ. ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ. ಇಲ್ಲೋಡಿ ಕಾಲಿಗೆ ಬೀಳ್ತಾವಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇದರಲ್ಲೂ ಒಂದು ಕ್ಯಾಮ್ರಾ ಆನ್ ಮಾಡ್ಕೊಂಡು ಇದರಲ್ಲೂ ಒಂದು ಕ್ಯಾಮ್ರಾ ಆನ್ ಮಾಡೋದು. ಬೇಕಾದ್ರೆ ಒಂದು ಟಿಪ್ಪಿಂಗ್ಸ್ ಆಗ್ತೀನಿ. ಬೇಕಂದ್ರೆ ಅಲ್ಲೊಬ್ಬ ಕುಂತವ್ ನೋಡ್ರಿ, ಕಳ್ಳ ಕಾಣಿಸ್ತಾನೆ ಇಲ್ವಲ್ಲಪ್ಪ ಅವನು. ಬಿಹೈಂಡ್ ದ ಸೀನ್ಸ್ ಎಲ್ಲ. ಇದು ಕಾಯೋರ್ ಹುಡ್ಗ ಅಂತೆ. ನಿಂತರ ಇಲ್ಲಾಂದ್ರೆ ಓಕೆ ನನಗೆ. ಫಸ್ಟ್ ಏನ್ ವಿಷಯ ಏನ್ ಹೇಳ್ರಿ. ಸೊ ಹೆಂಗ್ ಮೇಕಪ್ ಮಾಡ್ತೀವಿ? ಸಕ್ಕದಾಗಿ ಮಾಡ್ಚಾ? ಪೂಕಿ ಮಾಡ್ತಾ ಇದೀವಿ. ಅಸಹ್ಯವಾಗಿ ಪೂಕಿ ಶಾಕಿ ಅಂತೆಲ್ಲ ಹೇಳ್ಬೇಡ. ಇಲ್ಲಿ ಒಂದು ಬೋ ಬಿಡ್ಸಿ. ಇಲ್ಲಿ ಕರೆಕ್ಟ್ ಖಾಲಿ ಐತೆ ಜಾಗ. ಬೋ ಅಂದ್ರೆ ಬೋ ಅಂದ್ರೆ ಅದು ಪಿಂಕ್ ಕಲರ್ ಬೋ. ಪೇಂಟ್ ಮಾಡ್ತೀನಿ ನಾನು ನಿಮಗೆ ಪೇಂಟ್. ಓಕೆ 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 ಲೆಟ್ಸ್ ಗೈಸ್. ನೋಡ್ರಿ ಹೆಂಗ್ ಮಾಡ್ತಾರೆ. ದಿಸ್ ಅಂಡ್ ದಟ್ ಒನ್ ಮಿಂಗಿಂಗ್ ದಟ್ ಇಸ್ ದಟ್ ಅಂಡ್ ದಿಸ್ ಇಸ್ ದಿಸ್ ಅಂತ ಹೇಳ್ಬಿಟ್ಟೆ. ಲೆಟ್ಸ್ ಸ್ಟಾರ್ಟ್. ಹೆಂಗ್ ಮಾಡ್ತಾರೆ ನೋಡೋಣ. ಅಷ್ಟು ಮೇಕಪ್ ಏನು ಮಾಡ್ಕೊಂಡಿಲ್ಲ ಇವರು. ಬಟ್ ಯಾವಾಗೂ ನಮ್ದೊಂದು ಇದೊಂದು ಟ್ರೆಡಿಷನಲ್ ಇದ್ದೇ ಇರುತ್ತೆ. ಕುಂಕುಮ ಎಲ್ಲ ಏನು ಹಚ್ಕೊಂಡಿಲ್ವ ನೀವು ಫೇಸಿಗೆ? ಟ್ರೆಡಿಷನಲ್ ಏನು ಕ್ರೀಮೇ ಹಚ್ಕೊಂಡಿಲ್ಲ. ಚಂದ ಟ್ರೆಡಿಷನಲ್ ಅದು. ಕರೆಕ್ಟ್ ಆಗಿ ಹೇಳಿ. ಪಾಯಿಂಟ್ಸ್ 10 ರೂಪೀಸ್. ನನ್ ಮೇಕಪ್ ಸಿಂಪಲ್. 10 ರೂಪೀಸ್ ಪಾಂಡ್ಸ್ ಪೌಡರ್. ಅದಕ್ಕೆ ನೋಡಿ ರಿಮೂವ್ ಮಾಡಿದ್ರು ಹೋಗಲ್ಲ. ಯಾರು ಹೇಳಿದ್ರು ನಿಮಗೆ? ನೀನು ಅವನು ಹೇಳ್ತಾನೆ. ಅದು ಕುಂಕುಮ. ಅದನ್ನು 5 ರೂಪೀಸ್ ದಾ? ಇಲ್ಲ, ಅದು 2 ರೂಪೀಸ್ ಫ್ರೀ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ, ರೋಡ್ ಸೈಡ್ ಅಲ್ಲಿ ಸೇಲ್ಸ್ ಮಾಡ್ಬೇಕಾದ್ರೆ ಬರ್ತೀವಿ. ಹೋಗ್ತಾ ಇಲ್ಲ ಅಲ್ಲಿ. ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ ಬನ್ನಿ. ನೀವು ಇಸ್ಕೊಂಡು ನೋಡ್ಕೊಳ್ಳಿ. ನಿಮ್ಗೆಲ್ಲ ನೋವಾಗ್ಬಿಡುತ್ತ ಅಂತ ಹಿಂಗೆ ಹಿಂಗೆ ಹಿಂಗೆ. ಅವಳಿಗೆ ಪಾಪ ನನ್ನ ಮೇಲೆ ಸ್ವಲ್ಪ ಅದು ಜಾಸ್ತಿ. ಆಕ್ಚುಲಿ ನೀವೇನ್ ಹೇಳ್ತಿದ್ರೋ ನನಗೂ ಅರ್ಥ ಆಗ್ತಿಲ್ಲ. ಪ್ರೀತಿ. ಅಯ್ಯೋ, ಎಷ್ಟು ಉಜ್ಜಿದ್ರು ಹೋಗ್ತಾ ಇಲ್ಲ. ಇದನ್ನೇ ಹಾಕೊಂಡು ಮುಗಿಸ್ತಾ ಇದ್ರೆ ಈ ಸೈಡ್ ಇವಾಗಿನ್ನ ಜಾಸ್ತಿ ಹಾಕೊಂಡಿಲ್ಲ. ಅದ್ರಲ್ಲಿ ಇನ್ನೊಂದ್ಸತಿ ನೀವು ಉಜ್ಕೊಳ್ಳಿ. ಈ ಸೈಡ್ ಆಲ್ರೆಡಿ ಜಾಸ್ತಿ ಇದೆ. ಅಯ್ಯೋ, ಅನ್ಎಜುಕೇಟೆಡ್ ನಾನ್ಸೆನ್ಸ್ ತಗೊಂಬಂದಿ. ಇದು ನಿಮ್ಮ 2 ರೂಪೀಸ್ ಮೇಕಪ್ ಅಲ್ಲ ಆಯ್ತಾ? ಸ್ವಲ್ಪ ಹಾಕೊಂಡ್ರೆ ಸಾಕು. ತೋರ್ಸಿ ಕಡೆ. ಬಿಡು, ಫೌಂಡೇಶನ್ ಹಾಕಿ ಕವರ್ ಮಾಡು ಅಷ್ಟೇ. ಕವರ್ ಕೆಲ್ಸ ಅದೇ ಕುಣಿಯಕ್ಕಾಗ್ದೋಳ ಜನ ನೆಲ ಡೊಂಕ್ ಅಂತ ಅಂತ ಬಿಕ್ಲಿಸ್ತಾ ಇದ್ರೆ ಹೇಳೋರೆ ಬಿಕ್ಲಿಸ್ತಾ ಇದ್ರೆ ನೀನು ಕೊಡ್ತೀನಿ. ತುಂಬಾ ಗಡ್ಡನೇ ಇದೆ. ಟ್ರಿಮ್ ಮಾಡ್ಬಿಡೋಣ ಗೈಸ್. ಟ್ರಿಮ್ ಮಾಡ್ಬಿಡಿ ಗೈಸ್. ಹೆಚ್ಚಾಯ್ತಿದೆ. ಇದನ್ನ ಹಾಕೋಣ. ಅವಾಗ್ಲೇ ಪೂಕಿ ತರ ಕಾಣೋದು ನೀವು. ಇದು ನಿಮ್ ತಲೆಗೆ ಹಿಡ್ಸುತ್ತಾ? ಕಾವ್ಯ ಸ್ವಲ್ಪ ಹೆಲ್ಪ್ ಮಾಡಲ್ಲಿ. ಅಲ್ಲಿ ಇಟ್ಕೋ. ನಾನೇ ಹಿಡ್ಕೊಂತೀನಿ. ಇರು ಇದು ಹಾಕ್ಬೇಕಾ? ಇದು ತಲೆಗೆ ಹಾಕೋಬೇಕಾ? ಫುಲ್ಲು ನಿಮ್ ಜುಟ್ ಕೆಳಗಡೆ. ಸೊ ಪೂಕಿ ಅಂದ್ರೆ ಏನ್ ಗೊತ್ತಾ? ನಾನು ವಿಡಿಯೋದಲ್ಲಿ ನಾನು ಹಾಕಿದ್ದೀನಲ್ಲ ಲಾಸ್ಟ್ ಟೈಮ್ ಒಂದು ರಮೇಶ್ ಅರವಿಂದ್ ಅವ್ರ ಜೊತೆ ಮಾತಾಡಿರೋದು. ಓ ಇದೇನಾ ಅದು? ನಾನು ನಿಮ್ಗೆ ಹಾಕ್ಬಿಟ್ಟು ಹಿಂಗೆ ಒಳ್ಳೆ ನಾಯಿಗೆ ಹಿಂಗೆ ಸಾವಿರ ತರ ಅನಿಸ್ತಿದೆ ನನಗೆ. ಒಳ್ಳೆ ಹಂದಿ ಮರಿ ನಾಯಿ ಮರಿ ಅಂತ ಇದೆಯಾ ಅವರಿಗೆ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಕಳ್ಸಿ ಆಚೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಹಾಕಕ್ಕಿಂತ ಮುಂಚೆ ಕಣ್ಣು ಮುಚ್ಕೊಂಡ್ಕೊಳ್ಳಿ. ಪಟ ಪಟ ಮಾಡಿ AC ಅಲ್ಲಿ ಒಣಗ್ತೈತಲ್ಲಿ. ಬೇಗ ಒಣಗ್ಬೇಕು. ಇರಿ, ಅದೇ ಒಣಗ್ಲಿ. ಹೌದಾ? ಬಿಸ್ಲಿಗೆ ಹೋಗಿ ಬರ್ಲಾ? ಏನೋ ಹಾಕೊಳ್ಳಿ. ಏನಂತ ಗೊತ್ತಿಲ್ಲ. ಇದು ಟೋನರ್. ಇದು ಸಿರಮ್. ಅದೇ ಕೆಮ್ಮು ಅಂತ ಕುಡಿತಾರೆ ಸಿರಪ್. ಅದಾ? ಹುಷಾರಿಲ್ಲ, ಮಲ್ಕೊಬೇಕು ಅಂತ ಬಂದ್ರೆ ಮಲ್ಗಿರೋಳ್ನ ಎಬ್ರು ಕೂರ್ಸಿ ಇವ್ರಿಬ್ರು ಮೇಕಪ್ ಮಾಡ್ಕೊತಾವ್ರೆ. ವಿಡಿಯೋ ಅಲ್ಲೇ ಮಲ್ಕೋಬಾ ಅಂತ ಕರ್ಕೊಂಡ್ ಬಂದಿದ್ದೀವಿ. ಅವ್ಳು ಮಲ್ಕೊಳ್ಳೋದ್ ಬಿಟ್ಟು ವಿಡಿಯೋ ಮಾತಾಡ್ತವ್ರೆ ಅಲ್ದ್ರೆ. ತಪ್ಪು ನಿಂದಲ್ಲಮ್ಮ, ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ಇವ್ರಿಬ್ರು ಎಷ್ಟು ಅಸಹ್ಯವಾಗಿ ಮಾತಾಡ್ತಾರೆ. ಎಡಿಟ್ ಮಾಡೋದು ಅವನು ಎಷ್ಟು ಬ್ಲಾಕ್ ಆಗಿ ಕಾಣಿಸ್ತವ್ರೆ. ಅವ್ರ ಮನ್ಸಲ್ಲಿ ಹಿಂಗಿರುತ್ತೆ ಇವಾಗ. ಏನ್ ಮಾತಾಡಿದ್ರು ಈ ಚಂದ್ರ ದೇವರಣೆಗೂ ಅರ್ಥನೇ ಆಗ್ಲಿಲ್ಲ ನನಗೆ. ಇದೇನಿದು? ಸಿರಪ್ ಸಿರಮ್. ಗುಲು 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 ಅಂತ. ಬಿಡು. ಚಂದು ಚಂದು ಅಲ್ಲ, ನನ್ ಚಂದು. ಮುಟ್ಲೇ ಬೇಡ ಅಂತ ಮುಟ್ಟದ ನೀನು. ಸೊ ಗೈಸ್, ನೆಕ್ಸ್ಟ್ ನಮ್ಮ ಪೂಜೆಗೂ ಮೇಕಪ್ ಮಾಡೋದ ಅನ್ಕೊಂಡಿದೀನಿ. ಅಂದ್ರೆ ಮಂದಾಕಿಣಿ ತರ ಮಾಡ್ಲಾ? ನೀವೇ ಹೇಳ್ರಿ. ಏನಿದು? ಮಾಯ್ಶ್ಚರೈಸರ್. ಮಾಸ್ಟರೈಸರ್ ಅಂದ್ರೆ ಯಾವ ಮಾಸ್ಟರು?
ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡ್ಗಂಗೆ ಇವೆಲ್ಲ ಹಾಕೋರು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವು ಇದನ್ನ ಮೇಕಪ್ ವ್ಲಾಗ್ ಅನ್ಕೊಂಡಿದೀರಾ, ಏನ್ ವ್ಲಾಗ್ ಅನ್ಕೊಂಡಿದೀರಾ? ಡೈಲಿ ವ್ಲಾಗ್ ಅಂದ್ರೆ ಡೈಲಿ ಮಾಡಲ್ಲ, ನಮ್ಗೆ ಅನಿಸ್ದಾಗೆ ಡೈಲಿ ಮಾಡ್ತೀವಿ. ಅಲ್ಲ, ನನಗೆ ಮೇಕಪ್ ಮಾಡಕ್ ಬರಲ್ಲ, ನನ್ನ ಹತ್ರ ಹೋಗಿ ಹೋಗಿ ಮಾಡಿಸ್ಕೊಂತಿದ್ದೀರಾ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸಕ್ಕದಾಗಿ ಮಾಡ್ಬೇಕು, ನೋಡ್ದ ಹಂಗೆ ಪಿದ ಆಗ್ಬಿಡ್ಬೇಕು. ನಾನೇ ಎಲ್ಲ ಅವಳ ಹತ್ರ ಮೇಕಪ್ ಮಾಡಿಸ್ಕೊಂತೀನಿ, ಇವ್ರು ನನ್ನ ಹತ್ರ ಮೇಕಪ್ ಮಾಡಿಸ್ಕೊಂತಾರೆ. ಕಾವ್ಯ ಇದ್ರ ಸ್ಟೋರಿ ಹೇಳಿ ಕಾವ್ಯ ಇದ್ರದ್ದು. ಹಾ, ಯಾರು ಸಿಸಿ ಅಂದ್ರೆ ಯಾರು? ಯಾರು ಕೊಟ್ಟಿದ್ದು? ಇವರು ಚಾಕ್ಲೇಟ್ ಸೆಂಡು, ಅವಳು ಕಾಟನ್ ಕ್ಯಾಂಡಿ ಅಂತೆ. ಅಲ್ಲ, ಇವಳ ಮುಖ ನೋಡಿ ಒಂದ್ ಸ್ವಲ್ಪ ಯಾವ ಆಂಗಲಿಂದ ಕಾಟನ್ ಕ್ಯಾಂಡಿ ಸಾಂಗ್ ಅಲ್ಲಿ ಇದ್ದಾಳೆ. ನಾನು ಇಷ್ಟು ಚೆನ್ನಾಗಿರೋ ಕಾರಣ ನ್ಯಾಚುರಲ್ ಬ್ಯೂಟಿ, ಯಾವುದು ಆರಂಭರ ಮೇಕಪ್ ಇಲ್ಲ, ಆರಂಭರ ಆಟಗಳಿಲ್ಲ. ಸೊ ಅದಕ್ಕೆ ಚಂದುಗೆ ಕಣ್ಸರಿ ಇಲ್ಲ, ಫಸ್ಟ್ ಐ ಚೆಕಪ್ ಮಾಡ್ಸಕ್ ಕರ್ಕೊಂಡು ನನಗೆ ಏನ್ ಗೊತ್ತಾ, ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಆರ್ಟ್ ಆಲ್ಸೋ ನಾಟ್ ಇಂಪಾರ್ಟೆಂಟ್. ಸರಿ, ಏನಾದ್ರೂ ಇಂಪಾರ್ಟೆಂಟ್ ಅಂತ ಕೇಳ್ರಿ ಇಬ್ರು. ಹೇಳ್ಬಿಡಿ. ಏನೂ ಇಲ್ಲ, ಇಂಪಾರ್ಟೆಂಟೇ ಇಲ್ಲ, ಏನೇನು ಇದ್ರೆ ಜೊತೆವರೆಗೂ ಇರ್ಬೇಕು. ಇದೊಂದೇ ಕಡೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಡ್ರಾಯರ್ ತೆಗೀರಿ, ಈ ತರದ್ ಒಂದಿದೆ ಅಲ್ಲಿ ಇಟ್ಕೊಳ್ಳಿ. ಅಲ್ಲಿ ಕನ್ಸೀಲರ್ ಹಾಕು ಸಾಕು. ಇವ್ರಿಗೆ ಫುಲ್ಲು ಡಾರ್ಕ್ ಸರ್ಕಲ್ ಜಾಸ್ತಿ, ಅದಕ್ಕೇನೆ ಅವತ್ತು ಮೇಕಪ್ ಕುತ್ಕೊಂಡಿರ್ಲಿ. ಏನ್ ಬೇಕು ಇವಾಗ? ಎಲ್ಲ ಅಲ್ಲೇ ಬಿಡಿಸ್ತವ್ರೆ. ಎಷ್ಟು ಮಡ್ಗೋರ್ ನೋಡ್ರಿ. ಕಣ್ ಮೇಲ್ ಮಾಡಿ ಸ್ವಲ್ಪ, ಲೈಕ್ ಮೇಲೆಗಡೆ ನೋಡಿ ಅಂತ. ಮೇಲೆಗಡೆ ನೋಡಿ, ಮೇಲೆಗಡೆ ಗೋಡೆ ನೋಡಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನೀನ್ ಬ್ಯೂಟಿ ಕೋರ್ಸ್ ಹೋಗಿದ್ದಾ? ಹೇರ್ ಹೋಸ್ಟೆಸ್ ಕೋರ್ಸ್ ಅಲ್ಲಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಒಂದಿನ ಮೇಕಪ್ ಹೇಳ್ಕೊಟ್ಟಿದ್ರು ಅಂತ ಮಾಡ್ಕೊ ಬಂದಿದ್ಲು. ಎಂತ ಆಡಿಸ್ತಾ ಇದ್ಲು ಗೊತ್ತಾ ಅಕ್ಕ. ಸರಿ, ಏನಕ್ಕೆ ನಿನ್ ಕೆಲ್ಸ ಇದಾಗಿದ್ದು? ಒಂದ್ ಟ್ಯಾಟೂ ಇಂದ ಕೆಲ್ಸ ಹೋಯ್ತಾ? ಕೆಲ್ಸ ಹೋಗಿಲ್ಲ, ಕೆಲ್ಸ ಸಿಕ್ಕೇ ಇಲ್ಲ. ಫಸ್ಟ್ ಹೋಗಿ ಸೇರ್ಕೋಬೇಕಾದ್ರೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಅವ್ರು ಹೇಳಿದ್ರು ರಿಮೂವ್ ಮಾಡಿಸಿ ಅಟೆಂಡ್ ಮಾಡ್ಬಿಟ್ಟು ಜಾಯಿನ್ ಆಗ್ಬೋದು ಅಂತ. ರಿಮೂವ್ ಸೆಷನ್ ಆಯ್ತು, ಅದ್ರದ್ದು ರಿಮೂವ್ ಆಗಿಲ್ಲ. ಅದಕ್ಕೆ ಸುಟ್ಟೋಗಿರೋ ತರ ಇರೋದು. ನೆಕ್ಸ್ಟ್ ನಾವಿಲ್ಲಿ ಕಪಲ್ ಸ್ಟಾರ್ಟ್ ಹಾಕೋಣ ಅಂತಿದೀವಿ. ಅದೇ ಅವಳು ಅವ್ರ ಹುಡ್ಗಂಗೆ, ನಾನ್ ನಮ್ಮ ಹುಡ್ಗಿಗೆ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಮೊನ್ನೆ ಒಂದ್ ಮೇಕಪ್ ಮಾಡಿಲ್ಲ, ಅದೊಂದ್ ಸ್ವಲ್ಪ ಕ್ಲಿಪ್ ಹಾಕ್ಸ್ತೀನಿ. ನೋಡಿ ಅಲ್ಲಿ ಆ ತರ ಮಾಡಿಸ್ಕೊಂಡು ನೀನು ಮೇಕಪ್ ಮಾಡ್ಸ್ಕೊಳಕ್ ಕುತ್ಕೊಂಡಿದ್ಯಲ್ಲ, ನಿನಗೆ ಒಂದು ದ್ಯಾಟ್ಸ್ ಆಫ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಂಬಿಕೆ ನಮ್ಮ ಹುಡ್ಗಿ ಮೇಲೆ. ಏನಂದೆ ಇನ್ನೊಂದ್ಸಲ ಹೇಳು. ನಂಬಿಕೆ ನಮ್ಮ ಹುಡ್ಗಿ ಮೇಲೆ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಕಣ್ಣಿಗೆ ಅಂತ ಅಲ್ಲ, ಇವ್ರಿಗೆ ತುಂಬಾ ಡಾರ್ಕ್ ಸರ್ಕಲ್ಸ್. ಆಕ್ಚುಲಿ ಇವ್ರ ಐ ಮೇಕಪ್ ಮಾಡಕ್ಕೆ ಆಗಲ್ಲ. ಇಲ್ಲ, ಏನಕ್ಕೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ? ಡಾರ್ಕ್ ಸರ್ಕಲ್ಸ್ ಮಾಡೋರಿದ್ರೆ ಮಾಡ್ತಾರೆ. ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಜಾಸ್ತಿ ಆಯ್ತು ಅಂದ್ರೆ, ನಮ್ಮ ಹುಡ್ಗಿ ಬಿಟ್ಟೋಗ್ಬಿಡ್ಲಲ್ಲ, ನಿದ್ದೆ ಬರಲ್ಲ ನೀಟಾಗಿ ನನ್ಗೆ. ಸೊ ಅದು ನಿದ್ದೆ ಬರ್ದೇ ಇವಾಗ ನಿದ್ದೆ ಬರಲ್ಲ ನನ್ಗೆ. ನನ್ ಮೇಲೆ ಹಣೆ ಇಟ್ಟೇಳು. ಯಾರದ್ ನನ್ ತಲೆ ಮೇಲೆ ಕೈ ಕೋರೆ? ನೀನಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಈ ಕಡೆ ತಿರ್ಕೊಳ್ಳಿ ಅಂದ್ರೆ ಫುಲ್ ಆ ಕಡೆ ತಿರ್ಕೊಂಡ್ ರೆಡಿ. ಅವ್ರಿಗೆ ನಾನು ನೋಡ್ದೆ ಕರ್ಮವೇ. ಅಯ್ಯೋ, ನಮ್ ತಂಗಿನ ನೋಡ್ದಂಗೆ ಇರಕ್ಕಾಗಲ್ಲ ನನ್ಗೆ. ಕಟ್ನಿನೇ ಇವತ್ತು. ಯಾವ್ದಾರು ಒಂದ್ ಡೈಲಾಗ್ ಹೊಡಿತೀನಿ. ಯಾರ್ದು ಹೇಳಿ? ಡೈಲಾಗು ನಾನು ಹಾಕಾದ್ಮೇಲೆ ಓಡಿವಿ. ಇನ್ನು ಪ್ರಾಪರ್ ಮೇಕಪ್ ಆಗಿಲ್ಲ ನಾಟಕ. ನಾಟಕ ಸಖತ್ ಪಂಚಪ್ರಾಣ. ಎಷ್ಟೊತ್ತಿ ನೈಟ್ ಎಲ್ಲ ಕರ್ಕೊಂಡು ಹೋಗಿ ನಾನು ನಾಟಕ ನೋಡಕ್ಕೆ. ಅದೇ ನೈಟ್ ಎಲ್ಲ ನೋಡಕ್ ಹೋಯ್ತೀವಿ, ಆಮೇಲೆ ವಾಪಸ್ ಮನೆಗೆ ಬಂದ್ಬಿಡ್ತೀವಿ. ಸುಮ್ನೆ ನಾಟಕ ಎಲ್ಲ ರೀಸನ್, ಆಮೇಲೆ ಅದ್ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಆಮೇಲೆ ಪೂಜನ್ ಲವರ್ ಮನೆಗೆ ಹೋಯ್ತೀವಿ. ನನ್ನ ಅವ್ರ ಮನೆಗೆ ಹೋಗಿ ನೀವೇನ್ ಮಾಡ್ತೀರಾ? ಮಲ್ಲಿಕೊಂತ ನಮ್ದೇ ಅಲ್ವಾ ಮನೆ ಅದು. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಊಟನ ಎಲ್ಗೆ ಹಾಕೊಂಡ್ಬಿಡ್ಲಾ? ಏಯ್, ತಿನ್ಸು ಅಂತ ಮಾತ್ರ ದಯವಿಟ್ಟು ಕೇಳ್ಬಿಡಿ. ಇದು ಫುಡ್ ಬ್ಲಾಗ್ ಅಲ್ಲ, ಇದು ಎದ್ದಡಿ ಈಚೆಗೆ. ಅದನ್ನ ಸಾಂಬಾರ್ ಅನ್ಕೊಂಡಿದ್ಯಾ ಇಲ್ಲ ಏನ್ ಅನ್ಕೊಂಡಿದ್ಯಾ? ಕಂದ ನೀಟಾಗಿ ಮಾಡಮ್ಮ. ಈ ಡಿಸ್ಟರ್ಬೆನ್ಸ್ ಮಾಡೋದ್ ಕರ್ಕೊಂಡ್ ತಿನ್ನೋದು ಕರ್ಕೊಂಡ್ಮೇಲೆ ಮಾತಾಡಕ್ಕೂ ಬಿಡಲ್ಲ. ಕಾವಿಂಗ್ ಆಮೇಲೆ ಇಕ್ತೀನಿ ಅಂತ ಯಾವ್ಯಾವ ಮೀಮ್ ಹಾಕ್ತಾರೋ ನನ್ನ ರಿಯಾಕ್ಷನ್ಗಳನ್ನ ತಗೊಂಡು ಮೀಮ್ ಹಾಕು. ಆಮೇಲೆ ಒಳ್ಳೆ ಎತ್ತಾಕ್ಬಿಡ ಈಚೆಗೆ. ಈ ಡಿಸ್ಟರ್ಬೆನ್ಸ್ ಎದ್ದೋಯ್ತದೆ ಎದ್ ಬರ್ತದೆ. ಓಕೆ ಗಾಯ್ಸ್, ಹೆಂಗಿದೆ? ಅಯ್ಯೋ ಸ ಮಾಡೋದು.
ಯಾರೀ ಬಾಲಿ ಇಷ್ಟು ಸುಂದರವಾಗಿ ಕುಂತಿಗಳು? ಒಂದ್ಸಲಿ ಏನ್ ಗೊತ್ತಾ, ಇವಳು ನಾಟಕ ಮಾಡ್ತಾ ಇದ್ಲು. ಇವಳದೊಂದು ಕ್ಯಾರೆಕ್ಟರ್ ಇತ್ತು ಆಯ್ತಾ, ಸೇವಕಿ ಕ್ಯಾರೆಕ್ಟರ್. ಸೇವಂತಿ ಸೇವಕಿ ಅಲ್ಲ, ಆ ರಾಜ್ಕುಮಾರಿ ಚೆನ್ನಾಗಿ ಹೊಡ್ಬಿಟ್ಟವಳೆ ಸ್ಟೇಜ್ ಮೇಲೆ ನಾಟಕ ಮಾಡ್ತಾ ಇಲ್ಲ, ಫುಲ್ ಲಿಟ್ರಲಿ ಅಳು ಬರ್ತಿದೆ ನನ್ನ ಕಣ್ಣಲ್ಲಿ. ರಿಯಲ್ ಆಗಿ ಹೊಡ್ಬಿಟ್ಲು ಇನ್ನೊಂದು ಯಾವ್ದೋ ನಾಟಕದಲ್ಲಿ ಮೇಲ್ ನೋಡಿ ಕಣ್ಣು. ಮಕ್ಳನ್ನೆಲ್ಲ ಬಾವಿಗೆ ಬೀಳ್ಸ್ಬಿಡ್ತಾರೆ ಗೊತ್ತಾ, ಮಕ್ಳನ್ನೆಲ್ಲ ಬಾವಿಗೆ ಬೀಳ್ಸ್ತಾರಲ್ಲ ಲಾಸ್ಟ್ ಅಲ್ಲಿ. ಆ ಸೀನ್ ನಾನು ಇದ್ದೆ ಆಯ್ತಾ, ಬಾವಿಗೆ ತಳ್ಬಿಟ್ಟವ್ರೆ, ಅಂಕಿತಾನು ಇದ್ಲು. ಅಲ್ಲಿ ತಳ್ಳಿದ್ರೆ ಕೆಳಗಡೆ ಹೋಗಿ ಮಲ್ಕೊಬಿಡ್ತೀವಲ್ಲ ಸ್ಟೇಜ್ ಮೇಲೆ, ಬಾವಿ ಸ್ಟಿಕ್ಕರ್ ಹಿಂದಗಡೆ ಹೋಗಿ ಮಲ್ಕೋತೀವಲ್ಲ, ಸ್ಟೇಜ್ ಮೇಲೆ ಮಲ್ಕೊಬಿಟ್ಟಿದ್ವಿ. ನಾಟಕ ಎಲ್ಲ ಮುಗಿದ್ಮೇಲೆ ಬಂದು ಎಬ್ಬಿಸ್ತಾವ್ರೆ, ಎದೊಳ್ರಿ. ಅಮ್ಮ ಇವಳ LKG UKG ಎಲ್ಲ ಗಣೇಶ ಸ್ಟೇಜ್ ಹಾಕಿರ್ಲಿ ಕರ್ಕೊಂಡೋಗಿ ಡ್ಯಾನ್ಸ್ ಆಡ್ಸೋರು. ಅದು ಸ್ಟೇಜ್ ಮೇಲೆ ಹಿಂಗ್ ಡ್ಯಾನ್ಸರ್ಸ್ ಜಿಂಗಿ ಚಕ್ಕ ಏನಾದ್ರು ಒಂದ್ ಸ್ಟೆಪ್ ಮಿಸ್ ಮಾಡಿದ್ರು ಅನ್ಕೊಂಡ್ರಿ, ಮನೆಗ್ ಬಂದ್ ರೊಟ್ಟಿಕಾಯಿ ತಗೊಂಡ್ ಕೊಡೋರು ನಮ್ಮಮ್ಮ. ನಾನು ಓದಿಲ್ಲ ಅಂತ ಹೊಡಿಯೋದಕ್ಕಿಂತ ಜಾಸ್ತಿ ನಾನು ಡ್ಯಾನ್ಸ್ ಮಾಡಿಲ್ಲ, ಡ್ಯಾನ್ಸ್ ಮಾಡ್ತದೆ ಅನ್ನೋದಕ್ಕೆ ಓಡಿಸ್ಕೊಂಡಿರೋದು ಜಾಸ್ತಿ. ನಮ್ಮಮ್ಮನ ತರ ಇನ್ನೊಬ್ರಿರಲ್ಲ ನಿಜ. ಇವಾಗ ಒಂದ್ ಒಳ್ಳೆ ಇದ್ರಲ್ಲೇ ಇದೀವಿ ಆಕ್ಚುಲಿ. ಅದೇ ನನ್ನಿಂದ ಏನಂದೆ ಇನ್ನೊಂದ್ಸಲ ಹೇಳು. ಅದೇ ನನ್ನಿಂದ ಕಂಟ್ರೋಲ್. ಸೊ ನಮ್ಮ ಬ್ಲಾಗ್ ಅಲ್ಲಿ ಏನೇ ಎಡಿಟಿಂಗ್ ಚೆನ್ನಾಗಿ ಬಂದಿದ್ರೆ ಎಲ್ಲ ದಿಲೀಪ್ ಅವರೇ ಮಾಡಿರ್ತಾರೆ ಎಡಿಟಿಂಗ್. ಇಲ್ಲಿ ಫೋಟೋ ಬರುತ್ತೆ, ಕ್ರೆಡಿಟ್ಸ್ ಕೊಡ್ಬಿಡಿ. ಇಲ್ಲಿ ಫೋಟೋ ಬರುತ್ತೆ ದಿಲೀಪ್ ಒಂದು. ನಂಗೆ ಇವ್ರ ಬ್ಲಾಗಿಗಿಂತ ಅವ್ರ ಎಡಿಟಿಂಗ್ ಇಷ್ಟ. ಥ್ಯಾಂಕ್ಸ್. ನಾವು ವ್ಲಾಗ್ ಮಾಡಿದ್ರೆ ತಾನೇ ಅವ್ರು ಎಡಿಟ್ ಮಾಡಕ್ಕಾಗೋದು. ಇರಿಟೇಷನ್ ಕಣ್ರಿ. ಕಳ್ಸಿ 10 ಗಂಟೆಗೆ ಫೋನ್ ಮಾಡಿದ್ರೆ ವಿಡಿಯೋ ಮಾಡಕ್ ಬಾ ಅಂತ 2 ಗಂಟೆ 2 ಗಂಟೆಗೆ 2 ಗಂಟೆಗೆ ಬಂದ್ರೆ ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಕತ್ಲಾಗುತ್ತೆ ಅಂತ ಬೇಗ ಮುಗಿಸೋ ಅಷ್ಟರಲ್ಲಿ ಒಂದು 6 ಗಂಟೆ ಆಗಿರುತ್ತೆ. ಇವಾಗ ಅನ್ನ ಬೇಕು ಎದ್ದೋಗ್ಯಾರಪ್ಪ. ಕೈಯಾದ್ರೂ ತೊಳೆ ಎದ್ದಡಿಲ್ಲ, ಇಲ್ಲೇ ನೆಕ್ಬಿಟ್ಟು ಹಾಗೆ ಕುಂಕಮ್ಮ ಎದ್ದಡಿ. ಎಷ್ಟು ಸೋಂಬೇರಿ ನೋಡಿದ್ರಾ. ಇನ್ನೊಂದೇನ್ ಧೈರ್ಯ ನನಗೆ ಅಂದ್ರೆ ಕಾಯುನ್ ಬಗ್ಗೆ ಪ್ರೌಡ್ ಐತೆ. ಫುಟ್ಪಾತ್ ಅಲ್ಲಿ ಬೇಕಾದ್ರೆ ಎಗ್ರೆಸ್ ತಿನ್ಕೊಂಡ್ ಜೀವನ ಮಾಡ್ತಾಳೆ, ಇವಳು ಮಾಡಲ್ವಲ್ಲ. ಚಂದು ಇರು कमाल कर दिया आपने. कितने टैलेंटेड हैं आप. ಕೈ ಎತ್ತಿ ಅಂದಲ್ಲ. अमेजिंग. ಅವಳಿಗೆ ಐಲೈನರ್ ಹಚ್ಕೊಳಕ್ ಬರಲ್ಲ. ಅದೇ ಐಲೈನರ್ ಒಂದು ಚೆನ್ನಾಗಿ ಬರ್ತಿದೆ, ಯಾಕಂದ್ರೆ ನಾನು ಡೈಲಿ ಇವಳ ಹತ್ರ ಹಚ್ಕೊಂತೀನಿ. ಅಯ್ಯೋ ಚೆನ್ನಾಗಿ ಕಾಣಿಸ್ತಿದ್ದೀರಾ? ಚೆನ್ನಾಗಿದ್ದೀನಾ? ಅವ್ರು ಹೇಳ್ಬೇಕು. ಚೆನ್ನಾಗಿದೆ. ಅಯ್ಯೋ ಶಿಟ್, ನಾನು ಐ ಮೇಕಪ್ಪೇ ಮಾಡಿದೆ, ಇದನ್ನ ಯಾಕೆ ಹಾಕ್ದೆ? ಕಾವ್ಯ ಪಿಂಕ್ ಕಲರ್ ತಗೋಬೋಗು. ಸ್ಕೂಲಲ್ಲೆಲ್ಲ ಚಿಕ್ಕ ಮಕ್ಳು UKG LKG ಅವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಸ್ಕೂಲ್ ಡೈಲ್ ಮೇಕಪ್ ಮಾಡ್ತಾರಲ್ಲ, ಹಂಗ್ ಮೇಕಪ್ ಮಾಡೋಡೆ. ನೋಡ್ರಿ ಹೊಟ್ಟೆ ಕಿಚ್ರಿ ನಾವ್ ವೈರಲ್ ಆಗ್ಬಿಡ್ತೀವಿ ಅಂತ. ಕಾವ್ಯ ಐಬ್ರೋದು ಪೆನ್ಸಿಲ್ ಮತ್ತೆ ಲಿಪ್ಸ್ಟಿಕ್. ಫಸ್ಟ್ ಆಫ್ ಆಲ್ ಇವಳು ನಮ್ಮ ರೂಮಲ್ಲಿ ಏನ್ ಮಾಡ್ತಾವಳ ಕೇಳು. ಪೂಕಿ ಅಂದ್ರೆ ಒಂದು ಹುಡುಗ ಲೈಕ್ ಗರ್ಲಿ ಹುಡುಗಿ ತರ ಇರೋದನ್ನ ಪೂಕಿ ಅಂತ ಹೇಳ್ತಾರೆ. ಹುಡುಗಿ ತರ ಇರೋದನ್ನ ಇಲ್ಲ ಸಂಗಬುಲ್ಲ ಅಂತಾರೆ. ನೀರ್ ಕೈಯಲ್ಲೆಲ್ಲ ಕೊಟ್ಟವಳಪ್ಪ. ಅದಕ್ಕೆ ಯಾಕೆ ನನ್ ಬಟ್ಟೆ ಕೊಡಿಸ್ತಿದ್ದಮ್ಮ ನೀನು? ಅವಳು ಅವಾಗ ನಾಯಿ ಮರಿ ತರ ಬರ್ತಾಳೆ, ನಾಯಿ ಮರಿ ತರ ಹೋಯ್ತಾಳೆ. ಇವಾಗ ಲಿಪ್ಸ್ಟಿಕ್ ಕರೆಕ್ಟ್ ಆಗಿ ಹಾಕ್ಸ್ಕೊಳ್ಳಿ. ಹಿಂಗ್ ಮಾಡಿದ್ರೆ ನಾನು ಹೆಂಗಿಂದ ಲಿಪ್ಸ್ಟಿಕ್ ಹಾಕ್ಲಿ? ಹಂಗಲ್ಲ, ಕರೆಕ್ಟ್ ಆಗಿ ಸುಮ್ಮನೆ ಇಟ್ಕೊಳ್ಳಿ. ಏನಿದು ಪಾಯಿಂಟ್ ಎತ್ತಂಗೆ ಎಸ್ತಾಜ? ಅದೇನ್ ಲಿಪ್ಸ್ಟಿಕ್ ಏನ್ ಹಾಕಿ ಕೊರ್ದಿ ಎತ್ತಾಜ? ಮೇಕಪ್ ಹಾಕೊಂಡು ನೀವ್ ಏನ್ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತಾನು ಗೊತ್ತಾಗ್ತಿಲ್ಲ ನಮ್ಗಲ್ಲಿ. ಕೋಪ ಮಾಡ್ಕೊಂಡಿದ್ದೀರಾ ಓಕೆ ಸಿರ್ಗಲ್ಲ ಅಷ್ಟೋಳೆ. ನಿಮ್ಮ 2 ರೂಪೀಸ್ ಮೇಕಪ್ ಇನ್ನ ಹೋಗಿಲ್ವಲ್ಲ? ರೋಡ್ ಸೈಡ್ ಅಲ್ಲಿ ರೀಲ್ಸ್ ಮಾಡೋದಲ್ವಾ ನಾವು, ಅದಕ್ಕೆ 2 ರೂಪೀಸ್ ಮೇಕಪ್ ಹಾಕ್ತೀವಿ. ಓಕೆ ಇವಾಗ ಹೇಳು, ನೋವಾಗೋಯ್ತು. ಹೇರ್ ಸ್ಟೈಲ್ ಮಾಡೋಣ. ಇವಾಗ ಹೇರ್ ಸ್ಟೈಲ್ ಮಾಡೋಣ. ಇರೋ ನಾನು ತೆಗಿತೀನಿ. ಓ ಇದ್ಯಾವ್ದ್ರಿ ಇದು? ಪಿಂಕಿ ಡೈಕಿ ಮಾಡಿಕೊಳ್ಳ ನಮ್ನ. ಡೈಕಿ ಮಾಡಿ ಹಿಂಗೆ 2 ಹಿಂಗ್ ಜುಟ್ಟಾಕಣ ಅಂತ. ಈ ಕಡೆ ತಿಳ್ಕೊಳ್ಳಿ. ಏನೋ ಮಾಡ್ತಾವಳ, ಏನಂತ ಗೊತ್ತಿಲ್ವಲ್ಲ ನನಗೆ ಏನು ಹಾಕೊಳಕ್ ಬರಲ್ಲ. ನಾನು ನಿಮ್ಮ ಮೇಲೆಲ್ಲ ಪ್ರಯೋಗ ಮಾಡ್ತಾ ಇದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಪಕ್ಕ ಬೇಕಾಗಿತ್ತು, ನಾನೇ ಸಿಕ್ಕಿದ್ದೇನೋ. ಓಕೆ ಈ ಕಡೆ ತಿಳ್ಕೊಳ್ಳಿ ಚಂದ. ಸೊ ಇನ್ನೊಂದು ವ್ಲಾಗ್ ಅಲ್ಲಿ ನಾವಿಬ್ರು ಏನೋ ಒಂದು ಸೇಮ್ ಹಾಕಿದೀವಿ, ಕಂಡಿಡಿಯೇವೆ ನೋಡೋಣ. ಅಯ್ಯೋ ಕ್ಯೂಟ್ ಆಗಿ ಮಾಡಿದ್ಯಾ, ಸಖತ್ ಚೆನ್ನಾಗಿ ಮಾಡಿದ್ಯಾ.
ಈ ಕಡೆ ತಿರ್ಕೊಳ್ಳಿ. ಸೊ ಸಕ್ಕದಾಯ್ತು ಇದು. ಹೆಂಗ್ ಅನ್ಸೆ ಗೊತ್ತಾ, ಈ ಕಾಂಚನ ಮೂವಿಲಿ ಮುಟ್ಟ ಅದೇ ಅಂತ ಬರೋದು ಗೊತ್ತಾ, ಪಾಪ ಒಂದು ದೇವ್ ಸಾಂಗ್ ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲಿ. ಏ ಕ್ಯೂಟ್ ಆಗಿದ್ದೀರಾ. 1 2 3 ಸ್ಟಾರ್ಟ್. ಅಯ್ಯೋ ಹೈಲೈಟರ್ ಹಾಕಿಲ್ಲ, ಹೈಲೈಟರ್ ಹಾಕೋಣ. ಚೆನ್ನಾಗೈತೆ ನಿಜವಾಗ್ಲು. ಸೊ ವ್ಲಾಗ್ ಇಸ್ ಎ ವ್ಲಾಗ್. ಇದೇನಿದು ಹೈಲೈಟರ್ ಅಂತ ಮುಗ್ಗಿಸ್ತಾಜ. ಒಂದ್ ಹುಡುಗಿ ರೆಡಿ ಆಗಕ್ಕೆ ಇಷ್ಟ ಬೇಕಾ? ಹೆಂಗಿದೆ ನಮ್ಮ ಮಮ್ಮಿ ಈ ವ್ಲಾಗ್ ಅಲ್ಲಿ ಮಾತ್ರ, ಇದ್ರಲ್ಲಿ ಮಮ್ಮಿ ಹೆಂಗೆ ಯಾವ್ದು ಇವಾಗ ಅನ್ನಿಸ್ತು ಅನ್ಬೇಕಂತ. ಹೆಂಗ್ ಮಾಡಿದಾರೆ ನೋಡ್ರಿ ಮೇಕಪ್, ಹೆಂಗಿದೆ ಇದು, ಹೇಗಿದೆ? ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಇವಾಗ ದಿಲೀಪ್ ಅವರು ಮತ್ತೆ ಕಾವ್ಯ ನನ್ನ ಮೇಕಪ್ ನ ಮುಂದೆ ಬಾ, ಹಿಂದೆ ಹೋಗ್ಬೇಡ. ನಾನು ಇಲ್ಲಿಂದ ಕಾಣಿಸ್ತೀನಿ ನೀಟಾಗಿ. ನಾರ್ಮಲ್ ಆಗೇ ನೋಡಕ್ ಕಷ್ಟ ಇವ್ರನ್ನ. ಇವಾಗ ಈ ಮೇಕಪ್ ಅಲ್ಲಿ ಬೇರೆ ನೋಡಕ್ ನನ್ಗೆ 2 ಕಣ್ಣು ಸಾಲ್ತಾ ಇಲ್ಲ. ಮಾಡಿದೀನಿ ಇಷ್ಟು ಕಷ್ಟಪಟ್ಟು. 10ಗೆ 10. ಏನ್ ಅನ್ನಿಸ್ತಾ ಇದೆ ನನ್ನ ಹಿಂಗ್ ನೋಡಿದ್ರೆ? ಭಯ ಆಗ್ತಾ ಇದೆ. ಯಾಕೆ? ಸಖತ್ ಫನ್ನಿ ಫೀಲ್ ಆಗ್ತಾ ಇದೆ. ಮೋಸ್ಟ್ಲಿ ಇದು ಥೈಲ್ಯಾಂಡ್, 1 ಮಂತ್ ಇನ್ ಥೈಲ್ಯಾಂಡ್. ಸೊ ನನಗೂ ಫಸ್ಟ್ ಇವೆಲ್ಲ ಹಾಕೊಳಕ್ಕೆ ಭಯ, ಏನೋ ರೇಗಿಸ್ತಾರೆ ಜನ ಹಂಗೆ ಹಂಗೆ ಅಂತ ಇತ್ತು. ಆಮೇಲೆ ಜಸ್ಟ್ ಕಂಟೆಂಟ್ ಅಲ್ವಾ, ಎಷ್ಟೊಂದ್ ಜನ ಮಾಡ್ತಾರೆ, ನಾ ಮಾಡೋದ್ರಲ್ಲಿ ಏನ್ ತಪ್ಪಾಯ್ತಾ? ತಪ್ಪಿದ್ಯಾ? ನನಗೆ ಇಷ್ಟ ಆಯ್ತು ಈ ತರ ಒಂದು ಕಂಟೆಂಟ್ ಮಾಡೋಣ ಅಂತ, ಅದಕ್ಕೆ ಟ್ರೈ ಮಾಡಿದ್ವಿ. ಹೇಗಿದೆ ಕಮೆಂಟ್ ಮಾಡ್ರಿ. ಲವ್ ಯು ಆಲ್. ಸಿನಿಮ್ಯಾಟಿಕ್ ಶಾರ್ಟ್ ಬರುತ್ತೆ ನೋಡ್ರಿ, ನೋಡ್ಕೊಂಬರ್ರಿ.